ನಿನ್ ರೊಕ್ಕನ ಮತ್ ಕೊಟ್ಟಿಲ್ಲ ಅನ್ಬಾರ್ದಲ್ಲ ಅದಕ್ಕೆ ಏನ ನಿನ್ ರೊಕ್ಕ ಬಡ್ಡಿ ಬಡ್ಡಿ ಗಿಡ್ಡಿ ಇಲ್ಲ ಅಸಲು ಕೊಡ್ತೇನೆ ಅಂತ ಹೇಳಿದ್ನಲ್ಲ ನಿನ್ ರೊಕ್ಕ ಪೂರ್ತಿ ಐತಿ ನೋಡವ ತಗೋ ರೊಕ್ಕಕ್ಕೆ ಏನು ಅವಸರ ಇತ್ತ ಪದ್ಮಕ್ಕ ಅಲ್ಲ ನಾನಿನ್ನು ಅಂತ ಏನು ಅವಸರ ಮಾಡಿಲ್ಲ ಅಲ್ಲ ಭಾಳ ಅವಸರಿಲ್ಲ ಸ್ವಲ್ಪ ಅವಸರ ಇತ್ತಷ್ಟೇ ಅದು ಏನು ಮಾಡಲಿ ಹೇಳವ ಈಗ ನನ್ನ ಗಂಡ ಐತಲ್ಲ ನಾನು ಸುಮ್ಮನಿದ್ರು ಅವ್ರು ಸುಮ್ಮನಿರಂಗಿಲ್ಲ ಹಾಗಾಗಿ ಗಡಿಬಿಡಿ ಆಗ್ಬಿಡುತ್ತೆ ಅವತ್ತು ಬಂದು ಅವರೇ ಭಯ ಮಾಡಿದ್ದು ನಾನು ಹೇಳಿದೆ ಪದ್ಮಕ್ಕನ ಕಡೆ ಇದ್ರೆ ಬ್ಯಾಂಕ್ನಾಗ ಇದ್ದಂಗೆ ಎಲ್ಲಿ ₹1 ಹೋಗುದಿಲ್ಲ ಯಾಕೆ ಅವಸರ ಮಾಡ್ತೀರಿ ಅಂತೇಳಿ ನನ್ನ ಮಾತು ಕೇಳಿಲ್ಲದು ಯಾವಾಗ ಕೇಳೈತಿ ಹೇಳಿ ನನ್ನ ಮಾತು ಅಡ್ನಾಡಿ ಯಾವ ಗಂಡುಗಳು ಎಂತಾರ ಮಾತು ಕೇಳ್ತಾವು ಇಲ್ಲ ಹೇಳಿದೆ ನಾನು ಬ್ಯಾಂಕ್ನ್ಯಾಗ ಇದ್ದಂಗ ಇನ್ನು ಬ್ಯಾಂಕ್ನ್ಯಾಗರ ಕಳ್ರು ಬಂದು ಕಳ್ತನ ಮಾಡ್ಕೊಂಡು ಹೋಗ್ಬೋದು ನಮ್ಮ ಪದ್ಮಕ್ಕನ ಕಡೆ ರೂಪಾಯಿ ಹೆಚ್ಚು ಕಮ್ಮಿ ಆಗೋದಿಲ್ಲ ಅಂತೇಳಿ ನನ್ನ ಮಾತು ಕೇಳಲಿಲ್ಲ ಹೋಗ್ಲಿ ಬಿಡು ಈಗ ಒಟ್ಟು ಏನು ಮನೆ ಮಾರಾಟ ಆತಂತಲ್ಲ ಏನು ಮಿಟ್ಟಕ್ಲಾಡಿ ಹಂಗೆ ಮಾತಾಡ್ತೀಯ ನಿಂದೇನು ನನಗೇನು ಗೊತ್ತಿಲ್ಲ ಅಂತ ಮಾಡಿ ಏನು ಸಾಕು ಸುಮ್ ಕುತ್ಕ ತಲೆ ಕೂದಲಿಲ್ದಾನೆ ಇಷ್ಟು ಮಾತಾಡ್ತೀವಿ ಕೂದಲಿದ್ರೆ ಅಷ್ಟು ಮಾತಾಡಕ್ಕಿಲ್ಲ ನೀನು ತೀರ ಮಾತಾಡಕ್ಕೆ ಕೂದ್ಲದಕ್ಕೆ ಬೇಕು ಕತಿಯವ ನಿಂದೊಂದತ್ತಾಗ ನಾನೇನು ಹಂಗೆ ಹೇಳಲಿಲ್ಲ ಅದು ನಾನು ಹೇಳಿದೆ ಇವರಿಗೆ ಕರ್ರೇನೆ ಹೇಳಿದ್ನೆ ಪದ್ಮಕ್ಕನ ಕಡೆ ಇದ್ರೆ ಬ್ಯಾಂಕ್ನ್ಯಾಗ ಇದ್ದಂಗೆ ರೊಕ್ಕ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ರೂಪಾಯಿ ಹೆಚ್ಚು ಕಮ್ಮಿ ಆಗಂಗಿಲ್ಲ ಇನ್ನು ಬ್ಯಾಂಕ್ನಾಗರ ಯಾರ ಕಳ್ರು ಕಾಕ್ರು ತೊಗೊಂಡು ಹೋದಾರನ ಪದ್ಮಕ್ಕನ ಕಡೆ ಹಂಗೆ ಆಗಂಗಿಲ್ಲ ಹೋಗ್ಲಿ ಬಿಡ್ರಿ ಅಂದ್ರೆ ಇದು ನನ್ನ ಗಂಡ ಮಾತು ಕೇಳಿಲ್ಲ ಯಾರು ಮಾತು ಕೇಳ್ತಾವೆ ಹೇಳಿ ಬೇಕಾತಲ್ಲ ಹೋಗ್ಲಿ ಬಿಡ ಅಂದಂಗೆ ಏನೋ ಕೇಳ್ಬೇಕು ಅಂದೆ ಮನೆ ಮಾರಾಟ ಆತನ ಎಷ್ಟಕ್ಕೆ ಹೋತು ಅಂದೆ ಮನಿ ಮಾರಕ್ಕೆ ಹೋತು ಎಷ್ಟಕ್ಕಂದ್ರೆ ಒಂದು 5 ಲಕ್ಷಕ್ಕೆ ಅಷ್ಟೇ ಅವ ಭಾಳ ಏನಿಲ್ಲ ಹೆಚ್ಚು ಕಮ್ಮಿ ಅಂದ್ರೆ ಒಂದು 10 ಲಕ್ಷ ರೂಪಾಯಿಗೆ ಹೋಗ್ಬೇಕಾದ ಮನಿ 5 ಲಕ್ಷಕ್ಕೆ ಹೋತು ಯಾರ್ಯಾರು ಬಂದು ತಗೊಲಿಲ್ಲ ಏನು ಮಾಡ್ತಿ ಹೇಳು ಹಳೆ ಮನಿಗೆ ಏನು ಕಿಮ್ಮತ್ ಇರ್ತೈತಿ ಪದ್ಮಕ್ಕ ಹಳೆ ಮನಿಗೆ ಏನು ಕಿಮ್ಮತ್ ಇರ್ತೈತಿ ಕಿಮ್ಮತ್ತಿರೋದೆಲ್ಲ ಜಗಕ್ಕಷ್ಟೇ ಅದು ಕರೆ ಅನ್ನ ನೀನು ರೊಕ್ಕ ಇಟ್ಟೆ ನೋಡವ ನಾನು ಮತ್ತೆ ಇನ್ನೂ ಅವ್ರಿಗೆ ಯಾರಿಗೆ ಸುಮಾನ ಗಂಡ ಮನೆಗೆ ಒಟ್ಟು ರೊಕ್ಕ ಕೊಡ್ಬೇಕಿತ್ತ ಅದನ್ನೂ ನಮ್ಮ ಗಿರ್ಜಿ ಕೈಯಾಗ ಕೊಟ್ಟು ಕಳಿಸಿದೆ ಅವ್ರಿಗೆ ಮುಟ್ಟಿಸ್ಬಿಡು ಅಂತೇಳಿ ಅದು ಹೋಗ್ಲಿ ಗಿರ್ಜಾಗಿನ 50,000 ರೂಪಾಯಿ ಕೊಟ್ರಂತಲ್ಲ ನಿನ್ನ ಮಗಳು ಅನ್ನತ್ತಿದ್ಲ ಹೆಣ ಎತ್ಲಿ ನೋಡಕ್ಕಿನ ನನ್ನ ಹೊಟ್ಟೆಯಾಗ ಬೆಂಕಿ ಬೀಳ್ತತಿ ಒಂದು ಅಳತಿ ಅಲ್ಲ ಇವತ್ತು ಅದನ್ನ ಆ ರೊಕ್ಕ ಇಸ್ಕೊಂಡ್ಲಲ್ಲ ಹೆಂಗಾರ ಮನ್ಸು ಬಂದಿದ್ದಿತ್ತಕ್ಕಿಗೆ ಹಡತ್ ತಂದಿ ತಾಯಿ ಎಷ್ಟೆಲ್ಲ ನಮ್ಮ ಜಾಪನ್ ಜತ್ನ ಮಾಡ್ಯಾರ 50,000 ರೂಪಾಯಿನೇ ದೊಡ್ಡದಾಗ್ಬಿಡ್ತು ನೋಡಕ್ಕಿಗೆ ಏನು ಮಾಡ್ತಿ ಎಷ್ಟು ಸಿಟ್ಟು ಬಂತು ಅನ್ನಂಗಿಲ್ಲ ನನಗಂತೂ ತಗ ಹಾಳಾದತ್ತಾಗ ಅದಕ್ಕೆ ತವ್ರ ಮನೆಗಿನ ಕಾಲ ಇಡಾಕೋಬಿಡಂದೆ ನಾನು ತೆರಿಕೆಟ್ಟಲ್ಲಿ ಇದ್ರಾಗ ರಿಜಿಸ್ಟರ್ ಆಫೀಸ್ನಾಗ 50,000 ರೂಪಾಯಿ ಕೈಯಾಗ ಕೊಟ್ಟ ಮ್ಯಾಗ ಸೈ ಮಾಡಿದ್ಲು ನೋಡು ಅವ್ರ ಅತ್ತಿ ಆಕಿ ಗಂಡ ಓಸ್ರು ಬಂದಾರ ಭಾಳ ಒಂಥರ ಕೆಟ್ಟ ಅನ್ಸ್ಬಿಡ್ತಾವ ಅಲ್ಲ ಅಪ್ಪನ ನೋಡಿದ್ರೆ ಇಷ್ಟು ಸಾಲ ಐತಿ ನಾನೇನಾದ್ರು ನಮ್ಮ ಅಪ್ಪನ ಸಾಲ ಇದ್ದಿದ್ರೆ ₹1 ಇಸ್ಕೊಂತಿದ್ದಿಲ್ಲ ಬಿಡು ಸುಳ್ಳ ಯಾಕೆ ಹೇಳ್ಬೇಕು ₹1 ಇಸ್ಕೊಂತಿದ್ದಿಲ್ಲ ಬ್ಯಾಡಪ್ಪ ಸಾಲ ಹರ್ಕೋ ನೀ ಮೊದ್ಲು ಆರಾಮಾಗಿರ ಅಂತ ಹೇಳ್ತಿದ್ದೆ ಇವು ಮಕ್ಕಳದ ಎದಕ್ಕಿರ್ಬೇಕಿಂತ ಮಕ್ಕಳು ಹೌದಿಲ್ಲ ಅಪ್ಪನ ಸಾಲ ಬೇಕಾದಷ್ಟು ಬೇಟದಷ್ಟು ಇದ್ರೆ ಇರುವಂತಕ್ಕ ನನಗೆ ಮಾತ್ರ ರೊಕ್ಕ ಬೇಕಂತ ಇಸ್ಕೊಂಡೇಕಿ ಪುಣ್ಯಾತ್ಗಿತ್ತಿ ನನಗಂತ್ರ ಭಾರಿ ಸಿಟ್ಟು ಬಂದ್ಬಿಡ್ತು ಬಿಡು ಹೌದಾ ನಾನಾದ್ರೆ ಇಸ್ಕೊಂತಿದ್ನೇನ ಇಲ್ಲವಾ ನಮ್ಮ ತವ್ರ ಮನೆಗೂ ಮೊನ್ನೆ ಅವು ಏನೇನ ಇದು ಮಾಡ್ಯಾರಪ್ಪ ನಾನು ₹1 ಇಸ್ಕೊಲಿಲ್ಲ ಬಿಡು ಯಾಕೆ ಬೇಕು ಹೌದಿಲ್ಲ ಶಾಂತಕ್ಕ ಹೇಳಿ ನೋಡೋಣ ಪಾಪ ತವ್ರ ಮನೆಯೂ ಚೆನ್ನಾಗಿರ್ಲಪ್ಪ ಅವ್ರಿಗೆ ಇಲ್ದಂಗೆ ನಾವು ಇಸ್ಕೊಂಡು ಏನು ಮಾಡ್ಬೇಕಾಗೈತಿ ಹೌದಿಲ್ಲ ನಾನಾದರೆ ಇಸ್ಕೊಂತಿದ್ದಿಲ್ಲ ಬಿಡು ನಾ ಇಸ್ಕೊಂಡು ಇಲ್ಲ ಇವತ್ತಿನವ್ರಿಗೆ ಎಲ್ಲರೂ ಹಂಗೆ ಇರ್ಬೇಕಲ್ಲವ ಹೌದಿಲ್ಲ ಯಾರು ಇರ್ತಾರೆ ಹೇಳಂಗೆ ತಗೋ ನೀನು ರೊಕ್ಕನ ನಾನು ಹೊಟ್ಟೆಯಾಗ ಬೆಂಕಿ ಬೀಳಂಗೆ ಅದನ್ನು ಕೇಳಬೇಡ ಇನ್ನೊಮ್ಮೆ ಏನು ರೊಕ್ಕ ಇಸ್ಕೊಂಡು ಹೋದ್ಲು ನೆನಪಾದ್ರೆ ನನಗಷ್ಟು ಸಿಟ್ಟು ಬರ್ತೈತಿ ಅಂದರೆ ಇನ್ನೇನು ಬರ್ಲಿಕ್ಕೆ ಒಂದು ಹೊಟ್ಟೆ ನೀರು ಕೊಡಂಗಿಲ್ಲಕ್ಕಿ ಕುಡಿಯಾಕೆ ನಾನು ಅದು ಹೆಂಗೆ ತೊಗೊಂಡೋದ್ಲಕ್ಕಿ 50,000 ರೂಪಾಯಿನ 50,000 ರೂಪಾಯಿ ಮೇಲೆ ಜೀವನ ಮಾಡ್ಬೇಕಾಕಿ ಅಷ್ಟೇ ಆಕೆ ಇಲ್ಲಿಂದ ಇನ್ನು ಮೇಲೆ ₹1 ಎಲ್ಲ 4 ಅಣೆನೂ ಆಕಿಗೆ ಇಲ್ಲಿ 4 ಅಣೆ ಬಿಡು ಯಾವಾಗ ಕೊಟ್ಟೈತಿ ಇದು ಏನದು ಕುಡಿಯಾಕೆ ನೀರು ಕೊಡೋದಿಲ್ಲ ನಾನು ಮದುವೆ ಆಗಕ್ಕೆ ಇನ್ನೂ ಸಣ್ಣ ತಂಗಿ ಅದಾಳ ಆಕಿ ಗೊಟ್ಟು ಎದಕ್ಕಾರ ಬೇಕಾಗ್ಬೋದು ನಾ ಇಸ್ಕೋಬಾರ್ದು ಅನ್ನೋದಕ್ಕೆ ತಲೆಯಾಗ ಬರಲಿಲ್ಲ ಗೊತ್ತನ ನನಗೆ ಎಷ್ಟು ಸಿಟ್ಟು ಬಂದ್ಬಿಡ್ತಾ 50,000 ರೂಪಾಯಿ ಕೊಡೋ ಹೊತ್ನ್ಯಾಗ ಗಂಡನ ಬೇರೆ ಜೊತೆಗೆ ಕರ್ಕೊಂಬಂದಾಳ ಅವು ಅಂತೂ ರೊಕ್ಕ ಅಂದ್ರೆ ಬಾಯಿ ಬಿಡ್ತಾವ ಒಂದು ಅತಿ ದುಡ್ಡು ಅಂದ್ರೆ ಬಾಯಿ ತೆಗಿತಾವ ಛೀ ಆಕೆಯಾರ ಅವ್ರ ಹತ್ತದಾಳ ದುರಾಸೆ ಹೆಂಗ್ಸು ರೊಕ್ಕಕ್ಕಂದ್ರೆ ಬಾಯಿ ಬಿಡ್ತತ್ ನೋಡು ಒಂದು ಅಳತಿ ನೋಡಿದ್ರೆ ಪಿತ್ತಿನ ಎತ್ತಿಗೆ ಇರ್ತತ್ ನನಗಂತೂ ಹೊತ್ತಾಗ ಮನುಷ್ಯತ್ವ ಮುಖ್ಯ ಸಂಬಂಧ ಮುಖ್ಯ ಅನ್ನೋದು ಇಲ್ಲೇ ಇಲ್ಲ ಅವಕ್ಕ ರೊಕ್ಕ 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 ಒಂದು ನಮೂನಿ ರೊಕ್ಕ ಏನು ಮಾಡ್ತೀನಿ ಅವ್ನು ತೊಗೊಂಡು ಹೌದು ಬಿಡು ಅದೇನದ ರೊಕ್ಕ 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 ಅಂತ ಆಪರಿ ಯಾಲ ರೊಕ್ಕ ಏನು ಇವತ್ತಿರ್ತತಿ ನಾಳೆ ಹೋಕ್ಕತಿ ಯಾವಾಗಲೂ ಸಂಬಂಧ ಮುಖ್ಯ ಅದನ್ನು ಹೇಳಿದ್ರೆ ಕೇಳಂಗಿಲ್ಲ ಅಡ್ನಾಡಿಗೆ ಎಲ್ಲ ಬುಬ್ಣಿ ಎಷ್ಟು ಮಾತಾಡ್ತಿ ಅಂತಾನ ಅಂತ ನಾನು ಅಲ್ಲ ಈಕಿನ ರೊಕ್ಕ ರೊಕ್ಕ ಅಂತ ಬಡ್ದಾಡ್ತಾಳ ಒಂದಳತಿ ಪಾಪ ಹುಡುಗಿ ಹೇಳಕತ್ತಾಳ ನೋಡು ಇದ್ಲಿ ಮೆಶಿಗೆ ಬುದ್ಧಿ ಹೇಳ್ತಂತ ಹಂಗಾತ ಈಕಿಗೆ ರೊಕ್ಕ ಇಸ್ಕೊಂಡಿದ್ದಕ್ಕೆ ಮುಕ್ಕಳಾಗೆಲ್ಲ ಉಳ್ದತ್ತ ಪಾಪ ಹುಡುಗಿ ಬೈಯಾಕತ್ತಾಳ ಮತ್ತೆ ಎಲ್ಲ ಈಕಿಗೆ ಕೊಟ್ಟೋಗಿದ್ರೆ ಚೆನ್ನಾಗಿರ್ತಿತ್ತು ಆಕೆ ಇಸ್ಕೊಂಡ್ಬಿಟ್ಲಲ್ಲ ಈಕಿಗೆ ಸಿಟ್ಟು ಬಂದ್ಬಿಟ್ಟತಿ ಈಗ ಅದು ಇಂತಾರೆ ಮತ್ತೆ ಅದೇನಂತಾರಲ್ಲ ಏನಂತಾರಲ್ಲ ಅದು ಆಡೋದು ವೇದ ಅಂತ ಮಾಡೋದು ಬದ್ನಿಕಾಯಿ ತಿನ್ನೋ ಕೆಲಸ ಅಂತೇಳಿ ಅದು ಏನೇನು ಅಂತಾರಲ್ಲ ಹಂಗೆ ತಾನಾಗಿದ್ರೆ ಬಿಡ್ತಿದ್ಲನ ಈಗ ಅದೇ ರೊಕ್ಕನ ತಮ್ಮಗಷ್ಟು ಸಾಲ ಐತಂದ್ರೆ ಸರಿಸಮ ಬೇಕಂತ ಇಸ್ಕೊಂಡಾಳ ನಾಟಕ ಮಾಡ್ತಾಳೆ ನಾಟಕ
ಅಲ್ಲ ಜಯಿ ನೀ ಹೆಂಗಿದ್ರು ಅಂದೆಲ್ಲ ಪದ್ಮಕ್ಕನ ಕಡೆ ಇದ್ರೆ ಎಲ್ಲಿ ಹೋಗಲ್ಲ ರೊಕ್ಕ ಬ್ಯಾಂಕ್ನಾಗ ಇದ್ದಂಗೆ ಅಂತೇಳಿ ಇದು ಏನದ ಈಗೇನು ಅರ್ಜೆಂಟ್ ಇಲ್ಲದಲ್ಲ ಹಂಗಾರೆ ನಿಂಗೆ ರೊಕ್ಕದ ಇದೊಂದು ಸ್ವಲ್ಪ ರೊಕ್ಕ ನಾನೇ ಇಟ್ವಲ್ಲ ಒಂಚೂರು ನನ್ನ ಕೆಲಸ ಐತಿ ಅದನ್ನ ಮುಗಿಸ್ಕೊಂಡು ಆಮೇಲೆ ಕೊಡ್ಲಾ ನಿಂಗೆ ಅದು ಪದ್ಮಕ್ಕ ರೊಕ್ಕ ನಿನ್ನ ಕಡೆ ಇದ್ರೆ ಎಲ್ಲಿ ಹೋಗಲ್ಲ ಬ್ಯಾಂಕ್ನಾಗ ಇದ್ದಂಗೆ ಅದು ನಂಗೆ ಗೊತ್ತು ಆದರೆ ನನ್ನ ಗಂಡಗೆ ಹೇಳ್ಬಿಟ್ನಲ್ಲ ಪದ್ಮಕ್ಕ ರೊಕ್ಕ ಕೊಡಕತ್ತಾಳ ಇಸ್ಕೊಂಬರ್ತೇನೆ ಅಂತೇಳಿ ಈಗ ನಾನು ಇಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಓದಾಡ್ತತವ ಅದಕ್ಕೆ ನೀ ಮೊದ್ಲನಾರ ಹೇಳ್ಬೋದಾಗಿತ್ತ ನನ್ನ ಅಂತೇಳಿ ನನಗೇನು ಗೊತ್ತು ಹೇಳು ಈಗ ತೊಗೊಂಡು ಹೋಗ್ಲಿಲ್ಲ ಅಂದ್ರೆ ಓದಿರ್ತಾನವ ಅದಕ್ಕೆ ಇನ್ನೊಂದ್ಸಲ ಯಾವಾಗಾರ ಕೊಡ್ತೀನಂತೆ ಈ ಸಲ ಈಗ ಇಟ್ಕೋತೀನಿ ಸರಿ ನಾ ಹಂಗಾರೆ ಬರಲೇ ಹೊತ್ತಾತು ಮನ್ಯಾಗ ನನ್ನ ಗಂಡು ಹೊಯ್ಕೊಂತತ್ ಮತ್ತೆ ಈಗ ನಾಷ್ಟ ಕೊಡು ಅಂತ ಹೇಳಿದ್ದ ರೊಕ್ಕ ಇಸ್ಕೊಂಡು ಬರ್ತೇನೆ ತಡಿ ಅಂತ ಬಂದಿದ್ದೆ ಸರಿ ನಂಗೆ ಹೊತ್ತಕತಿ ಬರ್ತೇನೆ ಬರ್ತೇನೆ ಎಲ್ಲ ಬಿಡಾಡಿ ಮಾತು ನೋಡು ಮನಾರ ಮತ್ತು ಅಂತಾಳು ಪದ್ಮಕ್ಕನ ಕಡೆ ಇದ್ರೆ ಎಲ್ಲಿ ಹೋಗಲ್ಲ ಅಂತ ಎಲ್ಲ ನಾಟಕ ನನ್ನ ಕರ್ಮ ಹಣೆ ಬಾರ ಸರಿ ಇಲ್ಲಲ್ಲ ಅಕ್ಕ ಈಗ ಅದು ಬಿಡು ಹೋಗ್ಲಿ 1,50,000 ರೂಪಾಯಿ 5 ಲಕ್ಷ ರೂಪಾಯಿ ಬಂದಿತ್ತು ಹೌದಾ 50,000 ರೂಪಾಯಿ ಯಾರಿಗೆ ನಿನ್ನ ಮಗಳಿಗೆ ಕೊಟ್ಟು 1,00,000 ರೂಪಾಯಿ ಇವ್ರಿಗೆ ಕೊಟ್ಟು ಇನ್ನು 1,00,000 ರೂಪಾಯಿ ಉಳೀತು ನಿಂದು ರೊಕ್ಕ ಏನು ಮಾಡ್ಬೇಕಂತ ಮಾಡಿ ಅದ್ರಾಗ 50,000 ನಂಗೆ ಕೊಡಕ್ಕ ನಾನು ಸಾಲ ಹರ್ಕೋತೀನಿ ಮಗಳಿಗಾದ್ರೂ ಕೊಟ್ಟು ತಮ್ಮಗಾದ್ರೂ ಕೊಡಲ್ಲಲ್ಲ ನೀ ಎಷ್ಟದಿ ಹೇಳಂಗಾರ ನೋಡೋಣ ಅಯ್ಯೋ ಯಪ್ಪ ಏನ ಇರೋ ರೊಕ್ಕಕ್ಕೆ ಬಾಯಿ ತೆಗಿತೀರ ಒಂದು ಅಳತಿ ಇದು ಸುಮ್ಮನಿರು ಸಾಲ ಹರ್ಕೊಳ್ಳೋದೈತಿ ಸಾಲ ಹರ್ಕೊಂಡು ಜೊತೆಗೆ ಒಂದಿಟ್ಟು ಬಂಗಾರ ತೊಗೋಬೇಕಾಗೈತಿ ಒಂದು ಜೋಡಿ ಕಿವ್ಯಾನ ಮಾರ ತರ್ಬೇಕಾ ಹುಡುಗಿಗೆ ನಾಳೆ ಯಾರ ಹೆಣ್ಣುಗಂಡ ನೋಡಕ್ಕೆ ಬಂದ್ರಂದ್ರೆ ತೀರ ಕೊಡಕ್ಕೆ ಬೇಡ ಒಂದು ಜೊತೆ ಸುಮ್ಮನಿರು ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಏನಪ್ಪ ಹೇಳಿದ್ರೆ ಇಂಥವು ಮಾತಾಡ್ತಿ ಹಬ್ಬ ಕಡಿಗೂ ಒಂದು 50,000 ಸಿಕ್ತಲ್ಲ ನೋಡ ಜಾಪತ್ನಾಗ ತೆಗೆದಿಟ್ಕೊ ಮತ್ತೆ ಆಮೇಲೆ ಕೈಯ ಕುಯ್ಯ ಅಂದ್ಲು ನಿಮ್ಮ ಚಿಗವ್ವ ಅಂತೇಳಿ ಕೊಟ್ಟಿಗಿಟ್ಟು ಕಳಿಸಿ ಏನ ಇಲ್ಲೇ ಬೇಕಾಕತಿ ಬರೇ ಗಂಡನ ಮನ್ಯಾಗ ಬರೇ ಗಂಡನ ಮನಿದಷ್ಟೇ ಆಗ್ಬೇಕು ಅಂದ್ರೆ ಆಗಲ್ಲ ತವ್ರ ಮನೆಯಿಂದನೂ ಹೆಣ್ಮಕ್ಳು ಒಂಚೂರು ತರ್ಬೇಕಾಕತಿ ತಂದಿ ಇಲ್ಲಿಗೆ 50,000 ರೂಪಾಯಿ ಇಷ್ಟು ವರ್ಷಕ್ಕೆ ಈಗ ಅದು ಮದುವೆ ಆದಮೇಲೆ ಇಟ್ಕೋ ಏನಾಗಲ್ಲ ಎಲ್ಲದನ್ನು ಒಯ್ದು ನಿಮ್ಮ ತಂಗಿಗೆ ಸುರಿತಿದ್ಲು ನಿಮ್ಮವ್ವ ಚಲೋ ಆತು ನಿಮ್ಮ ತಂಗಿಗೆ ಸುರಿಯೋದಾರ ತಪ್ಪಲ್ಲ ಅದ್ರಾಗ ಒಂದು 50,000 ರೂಪಾಯಿ ನಿನ್ನ ಕೈ ಸಿಕ್ತು ನಾಳೆ ತಂಗಿ ಲಗ್ನ ಅದು ಇದು ಅಂದರು ನೀನೇ ಒಂಚೂರು ಏನಾರ ಆಯಾರು ಮಾಡ್ಬೇಕಾಕತಿ ಹೌದಿಲ್ಲ ಆಯಾರು ಮಾಡಲಿಲ್ಲ ಅಂದ್ರೆ ಅದಕ್ಕೂ ಅಂತಾಳೆ ನಿಮ್ಮವ್ವ ಮತ್ತು ಅದಕ್ಕೂ ಒಂದು ಹೆಸರು ಇಡ್ತಾಳ ಅದ್ರ ಬದ್ಲಿ ಹೆಂಗಿದ್ರು ಈಗ ಚಿಂತೆ ಬಿಡ್ತಲ್ಲ ಒಂದು 50,000 ರೂಪಾಯಿ ಕೈಯಾಗ ಬಂತು ಟೆನ್ಷನ್ ಇಲ್ಲ ಬೇಕಾದಂಗೆ ಈಗ ಅದ್ರಾಗ ಒಂದು ಸೀರೆ ಗೀರೆ ಏನೋ ಒಂದು ತಂದು ಆಯಾರು ಮಾಡ್ಬೋದು ಚಿಂತಿಲ್ಲ ಒಟ್ಟು ನಾ ಹೇಳ್ತೇನಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಒಟ್ಟು ಇದೊಂದು ಒಳ್ಳೇದಾತವ ಯವ್ವ ಆತಾಗ ಒಟ್ಟು ಒಳ್ಳೇದಾತು ಬಿಡ 50,000 ರೂಪಾಯಿ ಅಲ್ಲ ಅವ್ನಿಗೇನು ಕಿವ್ಯಾನು ಬಳಿಗಿಳಿ ಸರ ಏನಾರ ತರ್ಬೇಕಂತದಿಯಾ ಅಲ್ಲ ಹಂಗೆ ಕೇಳ್ತಾ ಇದೀನಿ ಅಂದರೆ ಹಂಗೇನಾರು ಇದ್ರೆ ಹೇಳು ಮತ್ತೆ ಅದ್ರಾಗ ಏನೈತಿ ತರ್ಬೇಕಂತದಿಯಾ ನಾ ಇದು ಎಂತ ತರ್ಬೇಕು ಏನು ಮಾಡ್ಬೇಕಂತದಿ ನೋಡು ಆ ಬಳಿಗಿಳಿ ಮಾಡಿಸ್ತೀನಿ ನೋಡ ಬಳಿಗಿಳಿ ಆದರೆ ಒಂಚೂರು ನನಗೂ ನಿನಗೂ ಸೇರಿ ಬರಂಗೆ ಏನಾರ ಮಾಡಿಸು ಇಬ್ಬರು ಹಾಕೊಳಕ್ಕೆ ಬರ್ತೈತಿ ಹೌದಿಲ್ಲ ಅಲ್ಲ ನಾನು ಇದ್ರಾರ ಯಾರಿಗೆ ಕೊಡ್ತೀನಿ ಹೇಳು ನಿನಗೆ ನನಗೆ ಸೈಯಲ್ಲ ನಾನು ನಿನ್ನ ಮಗಳಿಗೆ ಕೊಡ್ತೀನಿ ಅಷ್ಟೇ ಎಲ್ಲಿ ಬಳಿ ಎತ್ತೀರ ಬಳಿ ರೇಟ್ ಕೇಳಿರ ಅಯ್ಯೋ ದೇವ್ರೆ ಬಂಗಾರ ರೇಟ್ ಕೇಳಿದ್ರೆ ಅಂಗಡಿ ಮುಂದೆ ಎಲ್ಲ ಖಾಲಿ ಇದೆ 50,000 ರೂಪಾಯಿದಾಗ ಏನು ಬರ್ತೈತಿ ಕಿವ್ಯಾನು ತರ್ಬೋದು ಅಷ್ಟೇ ಬಳಿ ಆಗಲ್ಲ ಅದು ಅಲ್ಲದೆ ಇರ್ಲಿ ಬಿಡ್ರಿ ಎತ್ತೀರ ಈಗ ಯಾಕೆ ಬಂಗಾರ ಬೆಳ್ಳಿ ಒಂದು ಸ್ವಲ್ಪ ಅಂಗಡಿಗೆ ಇನ್ನೊಂಚೂರು ಮಾಲ್ ತಂದು ಹಾಕಿ ಅಂಗಡಿನ ಇನ್ನೊಂಚೂರು ದೊಡ್ಡ ಸ್ಥಾನದಾಗ ಏನಾರ ಬೆಳ್ಸಕ್ಕಾಕತ್ತ ನೋಡ್ತೀನಿ ಅಂದಂಗೆ ಗತ್ತೀರ ನಾನು ನಿಮ್ಗೆ 30,000 ರೂಪಾಯಿ ಕೊಟ್ಟನಲ್ಲ ತೆಗೆದಿಟ್ಟಿರಿ ಸುಮತಿ ಗಂಡಕ್ಕೆ ಕೊಡೋದಲ್ಲ ತೆಗಿಟ್ಟಂತ ತಗೋ ಅದನ್ನು ಕೊಟ್ಟೆ ಬಿಟ್ಲಲ್ಲ ಒಳ್ಳೇದಾಯ್ತು ನಂಗೆ ನೆನಪಿದ್ದಿಲ್ಲ ಅದು ತಾನ ಯಾಕೆ ಕೊಟ್ಲಲ್ಲ ಅಂದ್ರೆ ಇಲ್ಲಿಗೆ ಬಂದಮೇಲೆ ಆದ್ರೂ ಕೇಳ್ತೇವೆ ಅಂತೇಳಿ ಏನಾರ ಅಲ್ಲೇ ಕೊಟ್ರ ಏನ ಅಲ್ಲ ನನಗೆ ಈ ಬಿಳಿ ಹಳ್ಳಿನ ಬೆಂಡಾಲಿ ಹಾಕೋಬೇಕು ಅಂತ ಭಾಳ ದಿನದಿಂದ ಆಸೆ ಅದು ತೊಗೋಬೇಕು ಅಂತ ತೊಗೊಳಕ್ಕೆ ಆಗಿದ್ದಿಲ್ಲ ಬಿಳಿ ಹಳ್ಳಿಂದ ಬೆಂಡಾಲಿ ಒಂದು ಥರನ ಹಾಕೊಳಕ್ಕೆ ಚಂದಕ್ಕೆ ಏನಂತೆ ಬ್ಯಾಡ್ರಿ ಎತ್ತೀರ ಈಗ ಯಾಕೆ ಅದೇ ಹೇಳಿದ್ನಲ್ಲ ಅಂಗಡಿನೇ ದೊಡ್ಡ ಸ್ಥಾನದಾಗ ಬೆಳೆಸ್ತೀನಿ ಅಂಗಡಿಗೆ ಮಾಲ್ ತಂದು ಹಾಕ್ತೀನಿ ಈಗ ಯಾ ಬಂಗಾರ ಬೆಳ್ಳಿ ಏನು ಬೇಡ ಮೊದಲು ದುಡ್ಕೊಂಡು ತಿನ್ನಕ್ಕೆ ಒಂದು ದಾರಿ ಕರೆಕ್ಟ್ ಆಗಲಿ ಆಮೇಲೆ ಬಂಗಾರ ಬೆಳ್ಳಿ ಅರಿವಿ ಅಂಚಡಿಗೆ ಅವೆಲ್ಲ ವಿಚಾರ ಮಾಡೋಣ ಈ ರೊಕ್ಕ ಬೇಕು ನನ್ನ ಅಂಗಡಿಗೆ ಏನು ನಾಟಕ ಮಾಡಿದ್ಲಿಕ್ಕಿ ಅಪ್ಪ 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 ನೀನು ಹೆಂಡ್ತಿ ಅಂತ ನಸುಗುನ್ನಿ ಮತ್ತೊಬ್ರಿಲ್ಲ ನೋಡು ತೂ ಅಲ್ಲ ನೋಡ್ದೇನ ಆಟ ಹಚ್ಚಿದ್ದು ಅಲ್ಲ ಹಳ್ಳಿನ ಬೆಂಡಲ್ಲಿ ತೊಗೊಂಬ ಅಂದರೆ ಬೇಡ ಮತ್ತು ನಾ ಹಾಕೋತೇನಲ್ಲ ಅದಕ್ಕೆ ಹಳ್ಳಿನ ಬೆಂಡಲ್ಲಿ ತೊಗೊಂಬಂದ್ರೆ ಬೇಡ ಅಂಗಡಿಗೆ ಹಾಕ್ತಾಳಂತ ಎಲ್ಲ ಕಲಿಬೇಕು ಎಲ್ಲ ಅವ್ರವ್ರು ಇದಕ್ಕೆ ಶಾಣೆನೇ ಅದಾರ ನಾವು ಹುಚ್ಚರು ಎಲ್ಲ ಒಳ್ಳೇದು ಎಲ್ಲರೂ ಒಳ್ಳೆಯವರು ಅಂತ ತಿಳ್ಕೊಂಬಿಡ್ತೀನಿ ನಾನು ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬ್ತೇನಲ್ಲ ನನಗೆ ಬುದ್ಧಿಲ್ಲ ಎಲ್ಲರೂ ಅವ್ರವ್ರ ಲೆಕ್ಕಕ್ಕೆ ಶಾಣೆನೇ ಅದಾರ ನಾವು ಹುಚ್ಚರು ಬ್ಯಾಡ ಬಿಡಪ್ಪ ನಾ ಸಾಯತನೂ ಅದೊಂದು ಹಳ್ಳಿನ ಬೆಂಡಲ್ಲಿ ಹಾಕೊಳ್ಳೋ ಆಸೆ ಈಡೇರ್ತತೋ ಈಡೇರಲ್ಲ ಯಾರಿಗೆ ಗೊತ್ತು ಏನ ಸೊಸಿ ದುಡಿಯತ್ತಾಳ ಮಗ ದುಡಿತಾನ ಅನ್ನೋ ಒಂದು ಇದಕ್ಕೆ ಕೇಳ್ತೇನೆ ಅಷ್ಟೇ ಮೊನ್ನೆ ಆ ಶಾಂತವ್ವ ಅಯ್ಯೋ ನೀನು ನಂಬ್ತೀಯ ಇಲ್ಲ ಆ ಶಾಂತವ್ವ ಮೊನ್ನೆ ಅವ್ರ ಅತ್ತಿಗೆ ಕೈಯಾಗ ಗಟ್ಟುಮುಟ್ಟು 2.5 ತೊಲಿ ತೋಡೆ ತಂದಾಳ ಹಾಗಾದ್ರೆ ನಾನು ನನ್ನ ಸೊಸಿ ಏನೋ ಮಾಡಿಸ್ತಾಳ ಅಂತ ತಿಳ್ಕೊಂಡಿದ್ದೆ
ಅದು ಸುಳ್ಳು ಅಂತ ನನಗೆ ಈಗ ಗೊತ್ತಾಯ್ತು ಅಷ್ಟೇ. ಅಯ್ಯೋ ದೇವ್ರೆ, 2.5 ತೊಲಿ ತೋಡೆ ನನ್ನ ಹಣೆ ಬಾರ್ದಾಗ ಅದೆಲ್ಲ ಇಲ್ಲ ಬಿಡ, ನನಗದೆಲ್ಲ ಗೊತ್ತಾಗೋತು. ಅಲ್ಲ ಅತ್ತಿಯರ, ನೀವು ಹೆಂಗೆ ಮಾತಾಡ್ತೀರಿ? ಶಾಂತಕ್ಕನ ವ್ಯವಹಾರಕ್ಕೂ ನಮ್ಮ ವ್ಯವಹಾರಕ್ಕೂ ಒಂದಾಕತ್ತೇನ್ರಿ ಅತ್ತಿಯರ? ಶಾಂತಕ್ಕ ದುಡ್ದಿದ್ದು ಹಿಂದ್ಕಿಡ್ತಾಳ, ಲಾಭ ಎಲ್ಲ ತೆಗೆದಿಡ್ತಾಳ, ಆಕಿ ದುಡ್ದಿದ್ದು ಬೆಳ್ಳಿ ಬಂಗಾರ ಎಲ್ಲ ಮಾಡಿಸ್ತಾಳ. ನಮ್ದು ಹಂಗಲ್ಲ. ಯಾಕಂದ್ರೆ ಆ ಶಾಂತಕ್ಕನ ಗಂಡ ದುಡ್ದಿದ್ರ ಮನಿ ನಡೆಸ್ತಾರ, ಉಳಿದಿದ್ದ ಆಕಿದಕ್ಕಿ ತೆಗೆದಿಡ್ತಾರ. ಗಂಡ ದುಡ್ದಿದ್ರಾಗ ಒಟ್ಟು ಉಳಿತೈತಲ್ಲ, ಎಲ್ಲ ಕುಡ್ಸಿ ಬಂಗಾರ ತಂದಿದ್ದಾಳ. ನಮ್ದು ಹಂಗಕತ್ತೇನ್ರಿ ಅತ್ತಿಯರ? ನಾವು ಇದೇ ಸೀರೆ ಅಂಗಡಿಯಾಗ ದುಡ್ಕೋಬೇಕು, ಇದ್ರಾಗ ಮನಿನೂ ನಡಿಬೇಕು, ಸಾಲನೂ ಹರ್ಕೋಬೇಕು, ಎಲ್ಲದಕ್ಕೂ ಆಗ್ಬೇಕಲ್ಲ. ಆಗಲ್ರಿ ಅತ್ತಿಯರ, ಅದು ಹೆಂಗಾಕತಿ? ನೀವು ಹೇಳೋ ಪ್ರಕಾರ 2.5 ತೊಲಿ ಬಳಿ ಮಾಡಿಸ್ಬೇಕಂದ್ರೆ ಸುಮಾರು ಲಾಭ ಆಗ್ಬೇಕು. ಇನ್ನು ಅದ್ರದ್ದು ಅದಕ್ಕೆ ಆಗಾಕತ್ತೈತಿ. ಒಂದು ಸ್ವಲ್ಪ ಬಂದಿದ್ದ ಲಾಭ ಮನಿಗೆ ಇಟ್ಕೊಳತ್ತೀವಿ, ಆಮೇಲೆ ಮತ್ತೆ ವಾಪಸ್ ಅಂಗಡಿಗೆ ಹಾಕ್ತಾ ಇದೀವಿ. ಇನ್ನು ಎಲ್ಲ ಭಾಳ ಸುಮಾರು ದಿನ ಬೇಕ್ರಿ ಅತ್ತಿಯರ. ಅಕ್ಕಿ ಮಾಡಾಕತ್ತಿ 2 ವರ್ಷ ಆಗಕ್ಕೆ ಬಂತು. ನಾವು ಚಾಲು ಮಾಡೇವಿ ಈಗ 2 ತಿಂಗಳಾತ. ಬೇಕ್ರಿ ಅತ್ತಿಯರ, ಟೈಮ್ ಬೇಕು. 2 ತಿಂಗಳದೊಳಗೆ ನಾವು ಇಷ್ಟರ ಲಾಭ ತೆಗಿಯಾತೀವಲ್ಲ, ಅದನ್ನ ಹೇಳ್ರಿ. ಅಯ್ಯ, ನನ್ನ ಮಗಳು ಅದೆಂತದ ಇಡಿಯ ಮಾಡಿ ಹಾಕಿದ್ಲಲ್ಲ ಫೋನ್ಯಾಗ, ಅದ್ರದ್ದೇನು ಸ್ವಲ್ಪ ಲಾಭ ಬರ್ತೈತೆ, ಸ್ವಲ್ಪ ಆರ್ಡರ್ ಬರ್ತಾವ. ಎಷ್ಟು ಮಂದಿ ಫೋನ್ ಹಚ್ಚಿ ಇಂಥದ್ದು ಬೇಕು ಅಂಥದ್ದು ಬೇಕಂತೇಳಿ ಆರ್ಡರ್ ಮಾಡ್ತಾರೆ ಗೊತ್ತೇನ? ಅಂಗಡಿಗೆ ಬಂದು ಮೊನ್ನೆನ ಇಡಿಯ ಮಾಡತ್ತಿದ್ಲಂತಲ್ಲ. ಮತ್ತೆ ಅಲ್ಲನ ನನ್ನ ಮಗಳು ಎಷ್ಟು ಆಸರ ಕಾಳು ನೋಡಿ ನಿನಗೆ. ಅತ್ತಿಯರ, ಅಕ್ಕಿಗೂ ಅದೆಂತದ ಅಂದ್ಲ ಕಾಂಟ್ಯಾಕ್ಟ್ ಏನಂದ್ಲರಿ? ಕಂಟೆಂಟ ಅದು ಅಕ್ಕಿಗೂ ವಿಡಿಯೋ ಮಾಡೋದು, ಒಂದು ವಿಡಿಯೋ ಹಾಕತಿ. ನಮ್ಮ ಸೀರೆಗಳನ್ನೆಲ್ಲ ಬಿಚ್ಚಿ ತೋರಿಸ್ತಿರ್ತಾರ ಜನ. ಚಲೋ ಸೀರೆಗಳನ್ನ ಬಿಚ್ಚಿ ತೋರ್ಸತ್ರ ಎಷ್ಟು ಇಷ್ಟಪಟ್ಟು ನೋಡ್ತಾರೆ ಗೊತ್ತೇನ್ರಿ ಅತ್ತಿಯರ? ಅವ್ರು ಅದನ್ನ ಮಾಡ್ತಾರ. ಅಕ್ಕಿಗೂ ಅದೊಂದು ವಿಡಿಯೋ ಆಯ್ತು, ನಮ್ಮ ಅಂಗಡಿಗೂ ಒಂದು ಹೆಲ್ಪ್ ಆಯ್ತು. ಇಲ್ಲೇ ಯಾರು ಉಪಕಾರಕ್ಕೂ ಯಾರು ಏನು ಇದು ಮಾಡ್ತಿಲ್ಲ. ಅಕ್ಕಿಗೆ ಎಲ್ಲ ಅಕ್ಕಿಗೆ ನಮ್ಗೆ ಅಷ್ಟೇ. ಹಂಗಂತ ವಿಡಿಯೋ ಮಾಡ್ಯಾಳ ನಮ್ಗೆ ಹೆಲ್ಪ್ ಆಗಿಲ್ಲ ಅಂತ ನಾ ಹೇಳಲ್ಲ. ಹೆಲ್ಪ್ ಆಕೈತಪ್ಪ, ನಮಗೂ ವ್ಯಾಪಾರ ಆಕತಿ, ಅಕ್ಕಿಗೂ ವಿಡಿಯೋ ಬರ್ತೈತೆ ಅಷ್ಟೇ. ನೀವು ಹಂಗೆಲ್ಲ ಮಾತಾಡ್ಬೇಡ್ರಿ ಅತ್ತಿಯರ. ಏನು ನಿಮ್ಮ ಮಗಳಿಂದನ ನಾವನ್ನ ಲೆಕ್ಕಕ್ಕೆ ಮಾತಾಡ್ತೀರಿ? ಕಷ್ಟಪಟ್ಟು ಮಗಳು ತಗೊಂಡು ಅಲ್ಲಿ ಮಠ ಹೋಗಿ ಕೆಲಸ ಮಾಡಿ ದುಡಿತಾ ಇರ್ತೀನಿ ನಾನೇನು ಹಂಗ ಕುಂತ ಎದ್ದು ಬರಲ್ಲ ಅಲ್ಲೇ. ಹೋಗ್ಲಿ ಬಿಡ, ಸಣ್ಣ ವಿಚಾರಕ್ಕೆ ಇಷ್ಟು ಶುದ್ಧ ಮಾತಾಡ್ಕೊಂತ ತಗಾಕಿ. ನಮ್ಮ ಅವ್ಗೂ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ ತಗ. ಸುಮ್ಮನಾಗ್ರಿ, ಇಬ್ರದಾಗ ಒಬ್ರರ ಬಾಯಿ ಮುಚ್ಚಿರತ್ತಾಗ. ಏನು ಒಟ ಹಚ್ಚಿ ಬಿಡ್ತಿರತ್ತಾಗ. ಹೇಳಿದ್ದೊಂದು ಕೇಳಲ್ಲ ಮಾಡಲ್ಲ ತಗ. ಸಾಕಾಗಿ ಹೋಗತ್ತಾಗ ನಿನ್ ಸಲಾಗತ್ತಾಗ. ಅಲ್ರಿ, ನಾನಲ್ಲ ಶಾಂತಕ್ ಮಾಡ್ಸಾಳ, ನೀನು ಮಾಡ್ಸಂತಾರಲ್ಲ, ಅದನ್ನ ಹೇಳಾತೀನಿ. ಅಯ್ಯ, ದುಡ್ದೇ ಆಗ್ಬೇಕಂತ ಏನಿಲ್ಲ. ನಿನಗೂ ಅತ್ತಿಗೆ ಏನಾರು ಕೊಡಿಸ್ಬೇಕನ್ನೋದು ಮನಸ್ಸಿನಾಗ ಇದ್ದಿದ್ರೆ ಅದು ಹೆಂಗಿದ್ರು ಈಗ ಕೈಯಾಗ 50,000 ರೂಪಾಯಿ ಸಿಕ್ಕಿತ್ತಲ್ಲ. ಒಂದು ಹಳ್ಳಿನ ಬೆಂಡಾಲಿ, ನಾನೇನು ಬೇರೆ ಕೇಳಿದೆ? ಒಂದು ಹಳ್ಳಿನ ಬೆಂಡಾಲಿ ತೊಗೊಳಕ್ಕಿದ್ದಿಲ್ಲನ? ಅತ್ತಿ ಕೊಡಿಸ್ಬೇಕನ್ನೋ ಮನ್ಸಿದ್ರೆ ಕೊಡಿಸ್ತಿದ್ದೇವಾ ಅಂತಂದಿದ್ದಷ್ಟೇ. ಬಿಡು ಹೋಗ್ಲ, ಅದೇ ತಪ್ಪಾತನ ಅಂದಿದ್ದು? ಹೇಳ್ರಂಗಾರ ಹೋಲತ್ತಾಗ. ಅದು ತಪ್ಪಂದ್ರೆ ನಾ ಮಾತಾಡಕ ಹೋಗೋದಿಲ್ಲ ಇನ್ಮೇಲೆ. ಅಯ್ಯೋ 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 ದೇವ್ರೆ, ನಾನು ತೀರಾ ನೋಡಿದ್ದೆ, ಹಿಂಗೆಲ್ಲಿ ನೋಡಿದ್ದಿಲ್ಲ ಬಿಡು. ಅಲ್ಲ, ಒಂದು ಮಾತಾಡಿದ್ದೆ ತಪ್ಪು ಅಂದ್ರೆ ಹೆಂಗಿದ್ ಲೆಕ್ಕ? ಅಲ್ರಿ ಅತ್ತಿಯರ, ಹಂಗೆ ಬಂಗಾರ ಬೆಳ್ಳಿಗೆ ರೊಕ್ಕ ಹಾಕೋದಾಗಿತ್ತಂದ್ರೆ ಒತ್ತಿ ಇಟ್ಟಿದ್ನಲ್ಲ. ಇದು ಏನದು ನನ್ನ ತಾಳಿ ಚೈನ, ಅದನ್ನೇ ಬಿಡಿಸ್ಕೊಂತಿದ್ನಲ್ಲ. ಮತ್ತೆ ನಿಮ್ಗೆ ಯಾಕೆ ನಕ್ಕಿವೆ ಅಂತ ತರ್ಬೇಕು? ಅಲ್ಲ, ಅದೇನೋ ಪುಕ್ಷಟಿ ಬಂದತ್ತ ರೊಕ್ಕ? ಹೇಳ್ರಿ ನೋಡೋಣ. ನೀವೇನು ಹೇಳಿದ್ರಿ? 50,000 ಇಸ್ಕೋ, ನಿನ್ನ ಮಗಳಿಗೆ ಏನಾರ ತರಕ್ ಬರ್ತೈತಿ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಪ್ಲೇಟೇ ಚೇಂಜ್ ಮಾಡಕತ್ತೀರಿ. 50,000 ರೂಪಾಯಿ ಇಸ್ಕೋ, ನಾವು ಇದು ಹಳ್ಳಿನ ಮೆಂಡಲ್ ತೊಂಬರೋಣ ಅಂತೀರಿ. ಅಲ್ಲ ಅತ್ತಿಯರ, ಅದು ಹೆಂಗಾಕತಿ ಹೇಳ್ರಿ ನೋಡೋಣ. ಆಗಲ್ರಿ ಅತ್ತಿಯರ, ಹಂಗೆ ಆಗಲ್ಲದು. ಅದನ್ನ ಹಳ್ಳಿನ ಬೆಂಡಲ್ಲಿ ಈಗ ಏನು ನನಗೆ ತರ್ತೀಯಲ್ಲ, ಅದನ್ನೇ ನಾ ಹಾಕೋತೇನ? ನಿನ್ನ ಮಗಳಿಗೆ ಕೊಡ್ತಿದ್ನಲ್ಲ ಸಾಯ ಕಡೆ ಕಾಲಕ್ಕೆ, ಅಲ್ಲಿ ನಿನ್ನ ಮಗಳಿಗೆ ತಂದಂಗೆ ಆತಿಲ್ಲ ಲೆಕ್ಕ. ಹೋಗ್ಲಿ ಬಿಡವ, ಏನಾರ ಮಾತಾಡಿದ್ರೆ ನಾವೇ ಕೆಟ್ಟದಾಗ ಹೋಲ್ತ. ಆಯ್ತು ಬಿಡು, ಹೋಲಿ. ಎಂಥದ್ದು ಕೊಡಿಸ್ಬಿಡತ್ತ? ಬೇಡ, ನೀನೇ ಇಟ್ಕೊ. ನಿನ್ನ ಮಗಳಿಗೆ ಎಂಥದಾರ ತುಂಬ. ಆದರೂ ಶಾಂತಕ್ನಂತ ಸೊಸಿ ಸಿಗಾಕ ಪುಣ್ಯ ಮಾಡಿರ್ಬೇಕು. ಆಕಿನೂ ಬಂದಿದ್ದ ಲಾಭ ಇಟ್ಕೋಬೋದಿತ್ತು. ಆದರೆ ಅವ್ರತ್ತಿ ಬ್ಯಾಡ ಬ್ಯಾಡ ಅಂತ ಅಷ್ಟು ಬಡ್ಕೊಂಡ್ರು. ಬ್ಯಾಡತ್ತಿ, ನಿಂಗೆ ಏನಾರ ತರ್ತೀನಿ ನಾನು, ನಿಮಗೇನಾರ ತರಲೇಬೇಕು, ನಾನು ತರಲಿಲ್ಲ ಅಂದ್ರೆ ನನ್ನ ಮನಸ್ಸು ಸಮಾಧಾನ ಆಗಲ್ಲ, ನಿಮಗೇನಾರ ತರ್ತೀನಿ ಅಂತೇಳಿ ಇಷ್ಟಪಟ್ಟು ತಂದ್ಲು ಹೋಗಿ. ಪುಣ್ಯ ಮಾಡ್ಯಾಳ ಮಂಜುಳಕ್ಕ. ಎಲ್ಲರೂ ನಮ್ಮಂಗೆ ಇರ್ತಾರನ? ನನ್ನ ನಶೀಬ್ ಬರೋಬ್ಬರಿ ಇಲ್ಲ ಅಟ್ಟೆ. ನನ್ನ ಸೊಸಿಗೆ ನಂಗೆ ಏನು ತರಬೇಕು ಅಂತ ಅನ್ಸಂಗಿಲ್ಲ. ಇರಲಿ ಎಲ್ಲದಕ್ಕೂ ಟೈಮ್ ಬರ್ತೈತಿ. ನೋಡೋಣ, ನಾಳೆ ಸತ್ಕಾಲಕ್ಕರ ಒಂದು ನೋಡೋಣ, ಹಳ್ಳಿನ ಬೆಂಡಲ್ಲಿ ಹಾಕೊಳ್ಳೋ ಆಸೆ ಅದು ಯಾವಾಗ ಇಡೀರ್ತತಿ ಅಂತ. ಅಲ್ಲ, ಇವ್ರದ್ದು ಹೆಂಗ್ರಿ ಮಾತು? ಅಲ್ಲ, ನಂಗೆ ಕರೆನಪ್ಪ, ನೀವು ಸುಮ್ಮನೆ ಇದಿರಲ್ಲ, ನಂಗೆ ಅದೇ ತಲೆ ಕೆಡಾಕತ್ತಿರೋದು. ಬಾಯ್ ಬಿಟ್ಟು ಹೇಳಕ್ ಬರಲ್ಲನ್ರಿ ನಿಮಗೆ? ಸುಮ್ಮನೆ ನಿಂತೀರಿ. ಯವ್ವಾ ದೇವ್ರೇ, ಏನು ಮಾತಾಡಿದ್ರು ತಪ್ಪೇ ಐತಿ. ಏನು ಮಾತಾಡಿದ್ರು ಒಂದು ತಪ್ಪು ಹುಡುಕ್ತಾಳಾಕಿನು. ನಮ್ಮವನು ಆಕಿ ಬುದ್ಧಿನೇ ಹಂಗಂತ ಗೊತ್ತಿದ್ದು ನೀನು ಒಂಚೂರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಲ್ಲ ತಗ. ಅದು ಯಾಕೆ ಹಂಗೆ, ಇದು ಯಾಕೆ ಹಿಂಗೆ ಅಂತಿ? ಏನು ಹೇಳೋದ ಇದಕ್ಕೆ? ಸುಮ್ಮನೆ ಇರೋ ಮರ ಹೋಲತ್ತಾಗ, ಏನಾರ ಯಾಕೆ ಅನ್ಕೊಳ್ಳಕತ್ತಾಗ? ಹೌದಿಲ್ಲ? ಆಕಿಗೆ ಹಳ್ಳಿನ ಬೆಂಡಲ್ಲಿ ಹಾಕೊಳ್ಳೋ ಆಸೆ. ಅದ್ರಾಗ ಆ ಶಾಂತಕ್ಕರ್ ಅವ್ರ ಅತ್ತಿ ಕೊಡ್ಸ್ಯಾರಲ್ಲ, ನಾನು ನನ್ನ ಸೊಸಿ ಕಡೆ ಏನಾರ ಕೊಡಿಸ್ಕೋಬೇಕು ಅನ್ನೋದು ತಲೆಯಾಗ ಬಂದೋಗ್ಬಿಟ್ಟತಿ. ಅದಕ್ಕೆ ಹಂಗೆ ಮಾಡ್ತಾಳೆ. ಅಲ್ಲ, ಆಕೆಯಾರ ಯಾರಿಗೆ ಕೊಡ್ತಾಳ? ನಾಳೆ ನಮಗೆ ಸೈಯಲ್ಲ, ಹೌದಿಲ್ಲ? ಹೋಗ್ಲತ್ತಾಗ ಹೆಂಗಾರ ಒಂದು ಮಾಡಿ ಸ್ವಲ್ಪ ರೊಕ್ಕ ಗಿಕ್ಕ ಜೋಡಿಸಿ ಆಕಿಗೆ ಒಂದು ಹಳ್ಳಿನ ಬೆಂಡಲ್ಲಿ ಕೊಡ್ಸಿದ್ರಾತ. ಏನಂತಿ? ನೀವು ಹಂಗ ಮಾತಾಡ್ತೀರಿ?
ಹಳ್ಳಿನ ಬೆಂಡಾಲಿ ಅಂತೆ. ಅಲ್ರಿ ಈಗ ಮೊದ್ಲು ತಾಳಿ ಚೇನ್ ಬಿಡಿಸ್ಕೋಬೇಕು, ಅದ್ರ ಕಡೆ ಲಕ್ಷ ಕೊಡ್ರಿ. ಅದಾದ್ಮೇಲೆ ಹಳ್ಳಿನ ಬೆಂಡಾಲಿ ಉಪಯೋಗ ಇಲ್ಲ, ಅದನ್ನ ತಂದು ಕೊಡೋ ಹೊತ್ನ್ಯಾಗ ಹಳ್ಳಿನ ರೇಟ್ ಹಿಡಿತಾರ. ಆದ್ರೆ ನಾವು ವಾಪಸ್ ಹಾಕಕ್ ಹೋದ್ರೆ ಅದಕ್ಕೆ ಹಳ್ಳೆಲ್ಲ ಅದ್ರದ್ದೇನು ರೇಟ್ ಕಿಮ್ಮತ್ತೆ ಬರಲ್ಲ. ಏಟ್ ಬಂಗಾರ ಹೋತು ಏಟ್ ಬಿಡ್ತಾನದು ಲೆಕ್ಕನ ಹತ್ತಲ್ಲ. ಏನು ಹೇಳೋದು ಇದಕ್ಕೆ? ಆಯ್ತು, ಅದೇನು ತಂದು ಕೊಡ್ತೀರ ನೋಡಿ ತಂದು ಕೊಡು ಹೋಗ್ರತ. ಬೇಡ ಅಂದ್ರೆ ಮತ್ತೆ ಆಮೇಲೆ ನಮ್ಮ ಹೋಗಿ ತರಕ್ಕೂ ಬೇಡ ಅಂದಿ ಅಂತೇಳಿ ಅದೊಂದು ಜಗಳ ಆಗೋದು ಬೇಡ. ಅದೇನು ತಂದು ಕೊಡ್ತೀರ ತಂದು ಕೊಡ್ರಿ. ನೀವು ದೇವ್ರೇ, ಹಿಂತಿ ಕೈಯ ಸಿಕ್ಕೊಳ್ಳೋದ ತಾಯಿ ಕೈಯ ಸಿಕ್ಕೊಳ್ಳೋದ ಈಕಿನ ನಮ್ಮವನು ಹಂಗೆ ಮಾಡ್ತಾಳತ್ತ.